ಮತ್ತೇನ್ರಿ ನಿರಂಜನ್ ಅವರ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಹ್ಯಾಂಗ್ ನಡೆದಾವ? ಇನ್ನೇನಿರ್ತದ ಬಾಬಾಜಿ, ದಿನ ಅದ ಕೋರ್ಟು ನಡ್ದದ. ಕೋರ್ಟ್ ಅಲ್ಲ, ನ್ಯಾಯಾಲಯ. ನ್ಯಾಯಾಲಯ ಅಂತ ಹೇಳ್ರಲ್ಲ. ಕಾರಂತ್ರ ಏ ಮಾಲ, ನಿನಗೆ ಕಿವಿ ಕೇಳಿಸ್ತದ ಇಲ್ಲ? ಅಳಿಯಂದ್ರೆ ನೀರನ್ನು ತಗೊಂಡೋಗಿ ಕೊಡು, ಇಲ್ಲಾಂದ್ರೆ ಅವರು ನಿನಗೆ ನೀರು ಕುಡಿಸ್ತಾರ ನೋಡು. ಕಾರಂತ್ರ ನೀವೇ ಹೋಗಿ ಕೊಟ್ಟು ಬರ್ರಿ. ನೋಡ್ತಾ ಇದೆಯಲ್ಲ, ಅಲ್ಲಾಡಕ್ಕೂ ನನಗೆ ಪುರ್ಸೋತಿಲ್ಲ ಇಲ್ಲಿ. ಅಳಿಯಂದ್ರಿಗೆ ಅಡಿಗೆ ಮಾಡೋದು ಅಂದ್ರೆ ಹಗರು ಕೆಲಸ ಆಯ್ತನು, ತಗೊಂಡೋಗಿ ನೀನೇ ಕೊಡು. ನಾವಲ್ಲಪ್ಪ, ಅವ್ರನ್ನ ನೋಡಿದ್ರೆ ಹೆದರಿಕೆ ಬರ್ತದ ನನಗ. ಏನ್ ಹೇಳಿದ್ವಿ ಕೈ ಏನೂ ಆಗೋದಿಲ್ಲ, ಏನಾರು ಮಾಡ್ಕೊ ಹೋಗು. ಅರೆ ಪಾಯಸ, ಲಡ್ಡು, ಗಂಗಾ, ಜಿಲೇಬಿ, ಭಜ್ಜಿ ಗಂಗಾ. ಅರೆ ಗಂಗಾ, ಎಲ್ಲವ ಇಲ್ಲೇ ನೋಡಿದ್ರೆ ಇಲ್ಲೇ ಕೂತ್ ಪಟ್ಟಾಗಿ ಜಡದ್ಬಿಡ ಅನಿಸ್ತದ. ಒಬ್ರಿಗೂ ಕಿವಿ ಕೇಳಿಸೋಲ್ದ, ಹೊರಗೆ ಕುತ್ಕೊಂಡು ಒಂದೇ ಸಮನ ನೀರ್ ಬೇಕು ಅಂತ ಒದರ್ಲಿಕ್ಕೆ ಹತ್ತೇನಿ. ಯಾರ ಬಾವಿ ತೋಡ್ಲಿಕ್ಕೆ ಹತ್ತಿರೇನು? ಚಳಿ ಸಿಕ್ಕ ಮೇಲೆ ನೀರ್ ತಂದು ಕೊಡೋಣ ಅಂತ. ಏ ಹುಡುಗಿ, ಇಲ್ಲಾಕೆ ನಿಂತೀನಿ? ಅಡಿಗೆ ಮನಿ ಒಳಗೆ ನಿಂದೇನವ ಕೆಲಸ? ಅಳಿಯನ್ರೇನ್ರ ಈ ಕಡೆ ಬಂದ್ ಗಿಲ್ಬಿಟ್ರೆ ಅವ್ರ ಕಣ್ಣಿಗೆ ಬೀಳ್ಬೇಡ ಅಂತ ಹೇಳಿಲ್ಲ? ನಡಿ ಅತ್ಲಾಗ ಮರಿಗೆ. ರೀ ಕಾರಂತ್ರ, ಗಂಗಾ ಒಳಗ ಮಸ್ತ್ ಅಡ್ಗೆ ಮಾಡ್ಯಾರ, ನಡಿ ಹೋಗ್ತೀನಿ ಬರೋಣ. ನಂಗೆ ಬೇಡ, ನೀ ಹೋಗ್ತೀನಿ. ಎಂತಕ್ಕಂದ್ರೆ ಅಜ್ಜಮ್ಮ ನಂಗೆ ಹೇಳಿದ್ದ, ನೀ ವಿದ್ವೆ ನಿಂದನ್ನೆಲ್ಲ ತಿಂಗಳಾಗ ಹೇಳಿ. ನೀರು ಊಟದ ವ್ಯವಸ್ಥೆ ಆಗ್ಯದ, ಅಳಿಯಂದ್ರ ಕರ್ಕೊಂಡ್ ಬಾ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ,
ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?